ಸರ್ ನಮಗೆ ಡೌಟ್ ಬಂದಿದ್ದು. ನೀರು ಕೆಲಸ ಎಲ್ಲ ಬಿಟ್ಟು ಇನ್ನು ನಮ್ಮನ್ನ ಎಲ್ಲರ ಫೋನಲ್ಲೂ ಬಂದಿದೆ ಅದು. ಕೈ ಮುಗಿದು ಕೇಳ್ಕೊತೀನಿ. ಹೇಳ್ಬೇಡಿ ಯಾವರು ಅದೇ ಹುಡುಗರು ಗೊತ್ತಾ, ಹೆಸರು ಗೊತ್ತಿಲ್ಲ, ಊರ ಹೆಸರು ಗೊತ್ತಿಲ್ಲ ಸರ್. ಅಲ್ಲ ಈಗ ಪರಮೇಶ್ ಅವ್ರದ್ದು ಊರು ಯಾವ್ದು ಹೇಳಿ? ದಾಸಹಳ್ಳಿ. ಈ ಹುಡುಗಿ ಅಲ್ಲಿಲ್ವಾ ದಾಸಹಳ್ಳಿಗೆ ಇರಲಿಲ್ಲ ಇಷ್ಟು ದಿನ ಇವರು? ಸರ್ ಇರೋರು ಇವರು ಕೆಲಸಕ್ಕೆ ಏನಿದ್ರು ಈಗ ಏನಾಗುತ್ತೆ ರಿಪೋರ್ಟು ಅಂತ ನೋಡ್ಬೇಕು ನಾವು ಅಷ್ಟೇ. ಏನು ಬರುತ್ತೆ ಏನು ಬರಲ್ಲ ಅಂತ. ಅಂದರೆ ಭಾರಿ ತೊಂದರೆ ಕೊಟ್ಬಿಡ್ರಿ ಸರ್ ಎಪ್ಪತ್ತಿಗೆ. ಇಲ್ಲಿ ಮೂಗಿತವೆಲ್ಲ ಏನು ಕಾಣಿಸ್ತು? ಕಿತ್ತಾಕ್ತೆ ಮೂಗುರು ನಾಟ್ಕೊಂಡಿತ್ತು. ಎಲ್ಲ ಪೂರ್ತಿ ಇದಷ್ಟಾಗ್ಲ ಮುಖ ಮುಗಿಂತವಿಂದ ಅಷ್ಟಾಗ್ಲನ. ಆಮೇಲೆ ನಾವು ಅಯ್ಯೋ ಮಕ್ಕಳು ತಪ್ಲಾತವೆ, ಯಾಕೆ ಸುಮ್ಮನೆ ರಿಸ್ಕ್ ತಗೊಳೋದು ಅಂತ ಹೇಳಿ ಸುಮ್ಮನಾಗೋದು ನಾವು. 14 ದಿವಸಕ್ಕೆ ಈ ಥರ ಮಾಡಿಲ್ಲಲ್ಲ, ನಮ್ಗೆ ಅನುಮಾನ ಬಂತು. ಮದುವೆ ಆದ್ಲಲ್ಲ ಇನ್ನೊಬ್ಬರ ಜೊತೆಗೆ ಇವಳೇ ಮಾಡಿರೋದು ಅಂತ ಅವಾಗ ಡೌಟ್ ಬಂದು ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಸರ್. ಕಂಪ್ಲೇಂಟ್ ಯಾವತ್ತು ಕೊಟ್ಟಿದ್ದು? 22ಕ್ಕೆ. ಮದುವೆ ಮಾಡ್ಕೊಂಡು ಎಲ್ಲ ಇದೆಲ್ಲ ಕಾರ್ಯ ಎಲ್ಲ ಆಗಿತ್ತಾ? ಹಾಂ ಸರ್, 11 ದಿವಸಕ್ಕೆಲ್ಲ ಮುಗಿಸಿದ್ದು. ಇದ್ಲ ಕಾರ್ಯದಾಗೆಲ್ಲ ಆಮೇಲೆ ಹೋಗಿ ಮಾಡ್ಕೊಂಡಿದ್ದೀವಿ ನಾವು. ಎಲ್ಲಿ ಸತ್ತ ಮೂರ್ಸಿಗೆ ಮನೆಗೆ ಇಲ್ವಲ್ಲ ಅಮ್ಮ, ಮನೆಗೆ ಇಲ್ಲ, ಸತ್ತು ಮನೆಗೆ ಇಲ್ಲ. ಅಯ್ಯೋ ಸರ್, ಅವ್ನು ಸತ್ತಾಗ ಫುಲ್ ಬಿದ್ದೋಗೋದು, ಫುಲ್ ಬಿದ್ದೋಗ್ಬಿಡೋದು, ನಾಟಕ ಆಗ್ಬಿಡ್ಲ ಅಮ್ಮ, ಫುಲ್ ಬಿದ್ದೋಗ್ಬಿಡೋದು. ನಾನೇ ತಿಳ್ಕೊಂಡ ನೋಡಿ ಇವಾಗ ಹಿಂಗೆ ಆಗ್ಬಿಟ್ರೆ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅಂತ ನಾವು ಸುಮ್ಮನೆ ಆಗ್ಬಿಟ್ಟು ಅಷ್ಟೇ. ಈ ಮಕ್ಳು ಏನಂತ ಹೇಳ್ಕೊಂತವ್ರು? ಎಷ್ಟು ಮಕ್ಳಿದಾವ ಅವ್ರಿಗೆ? 2 ಗಂಟು 2 ಮಕ್ಳು. ಎಲ್ಲಿದಾವ ಈಗ? ಯಾರ್ತವ ಓದ್ತಾವ ಅಂತ ಅವ್ರ ಕಡೆಗೆ? ಓದ್ತಾವ ಬಿಡ್ತಾವ, ನಾವಿಂದ ಡಿಸೈಡ್ ಮಾಡಿಲ್ಲ. ಹಾಂ, ಒಟ್ಟಿನಾಗ ಅವಳ್ತಾವ ಅವೇ ಮಕ್ಕಳು. ಅದೇ ರಿಪೋರ್ಟ್ ಬರ್ಲಿ ಅಂತ ಕಾಯ್ತಾ ಸರ್ ನಾವು. ಏನ್ ಹೇಳ್ತಾವ ಮಕ್ಳು ನಿಮ್ಮ ಕೈಲಿ? ನಮ್ಮ ಕಡೆ ನಮ್ಮ ಕಡೆಗೆ ಬರ್ಬೇಕು ಅಂತವಪ್ಪ ಅವು. ಮಕ್ಕಳು ದೊಡ್ಡವರು ನಮ್ಮ ಕಡೆ ಬರ್ತೀವಿ. ಚೆನ್ನಾಗಿ ನೋಡ್ಕೊಳ್ತಾವ್ರಂತ? ಏನಪ್ಪ ಗೊತ್ತಿಲ್ಲ, ಅದೆಲ್ಲ ಚೆನ್ನಾಗಿ ನೋಡ್ಕೊತಾರೋ ಬಿಡ್ತಾರೋ ನಮಗೆ, ನಾವೇನು ಹೋಗಿ ನೋಡಿದ್ದೀವಿ. ಒಟ್ಟು ದೊಡ್ಡನ ಅಳ್ತಾನೆ ಸರ್ ಅಷ್ಟೇ. ನಾವು ಅಲ್ಲಿ ಹೋಗಲ್ಲ, ನಾನು ನಿನ್ನೆ ಇರ್ಸ್ಕಳಿ ಅಂತಾರೆ. ಅವನ್ನ ನೋಡೋಕ್ಕಾಗಲ್ವಲ್ಲ, ಆ ಪರಿಸ್ಥಿತಿ ಬಂದೈತೆ ಅವನಿಗೆ.